ಆಲ್ಝೀಮರ್ಸ್ ಕಾಯಿಲೆಯು ಮೆದುಳಿಗೆ ಸಂಬಂಧಿಸಿದ ಮರೆವಿನ ಕಾಯಿಲೆಯಾಗಿದೆ. ಇದು ಮೆದುಳಿನಲ್ಲಿರುವ ನೆನಪಿನ ಕೋಶಗಳು ನಶಿಸುತ್ತಾ ಹೋಗುವ ಕಾರಣದಿಂದ ಬರುವ ಕಾಯಿಲೆ. ಈ ಕಾಯಿಲೆಯು ವ್ಯಕ್ತಿಯ ನೆನಪು, ಯೋಚನೆ, ನಡವಳಿಕೆ ಮತ್ತು ಭಾವನೆಗಳ ಮೇಲೆ ವಿಶೇಷ ಪ್ರಭಾವ ಬೀರುತ್ತದೆ. 65 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯೋಮಾನದ ವ್ಯಕ್ತಿಗಳಲ್ಲಿ ಈ ಕಾಯಿಲೆಯು ಗಮನಾರ್ಹವಾಗಿ ಹೆಚ್ಚಾಗುತ್ತಿದ್ದು, ವ್ಯಕ್ತಿಯ ನೆನಪು, ಯೋಚನೆ, ಭಾಷೆ ಮತ್ತು ಕಲಿಕೆಯ ಸಾಮರ್ಥ್ಯಗಳು ಕುಗ್ಗುತ್ತಾ ಹೋಗುತ್ತವೆ. ಡಿಮೆನ್ಷಿಯಾ ಅಥವಾ ಮರೆವು ರೋಗ ಅನ್ನುವುದು ಆತ ಬೆಳಿಗ್ಗೆ ಹಾಸಿಗೆಯಿಂದ ಏಳುವ ಸಮಯದಿಂದ ಹಿಡಿದು ರಾತ್ರಿ ಮಲಗುವವರೆಗೆ ವ್ಯಕ್ತಿಯ ಜೀವನದ ಪ್ರತಿಯೊಂದು ಅಂಶವನ್ನು ಬಾಧಿಸುವ ಒಂದು ಕಾಯಿಲೆ. ಇದು ಪ್ರಾರಂಭದಲ್ಲಿ ಗುಪ್ತವಾಗಿ ಬೆಳೆಯುವ ರೋಗವಾಗಿದೆ. ಯಾಕೆಂದರೆ ಜನರು ಮರೆವನ್ನು ಸಾಮಾನ್ಯವಾಗಿ ವಯಸ್ಸಿನಿಂದಾಗುವ ತೊಂದರೆ ಎಂದು ಭಾವಿಸುತ್ತಾರೆ ಮತ್ತು ಅದನ್ನು ಅಷ್ಟಾಗಿ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಈ ಕಾಯಿಲೆಯು ನಿಧಾನವಾಗಿ ಆದರೆ ಸ್ಥಿರವಾಗಿ ಹಲವು ವರ್ಷಗಳ ಅವಧಿಯಲ್ಲಿ ತೀವ್ರಗೊಳ್ಳುತ್ತಾ ಹೋಗುತ್ತದೆ. ಅಂಕಿಅಂಶಗಳನ್ನು ಗಮನಿಸಿದರೆ ಜಗತ್ತಿನಲ್ಲಿ ಪ್ರತಿ 3 ನಿಮಿಷಕ್ಕೆ ಒಬ್ಬ ವ್ಯಕ್ತಿಯಲ್ಲಿ ಡಿಮೆನ್ಷಿಯಾ ಕಾಣಿಸಿಕೊಳ್ಳುತ್ತದೆ ಎಂದು ಅಂದಾಜು ಮಾಡಲಾಗುತ್ತದೆ. ಪ್ರತಿ 20 ವರ್ಷಗಳಿಗೆ ಜಗತ್ತಿನಲ್ಲಿರುವ ಡಿಮೆನ್ಷಿಯಾ ರೋಗಿಗಳ ಸಂಖ್ಯೆ ದ್ವಿಗುಣಗೊಳ್ಳುತ್ತಿರುತ್ತದೆ. 2020ರ ಸಮೀಕ್ಷೆಯ ಪ್ರಕಾರ ವಿಶ್ವದಲ್ಲಿ 55 ಮಿಲಿಯನ್ ಜನರು ಈ ಕಾಯಿಲೆಯಿಂದ ನರಳುತ್ತಿದ್ದಾರೆ. ಇದು 2030ರಲ್ಲಿ 78 ಮಿಲಿಯನ್ ಹಾಗೂ 2050ರಲ್ಲಿ 139 ಮಿಲಿಯನ್ ತಲುಪಬಹುದು ಎಂದು ಅಂದಾಜಿಸಲಾಗುತ್ತಿದೆ. ಭಾರತದಲ್ಲಿ 8.8 ಮಿಲಿಯನ್ ಜನರು ಆಲ್ಝೀಮರ್ಸ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಎಂದು ಅಂಕಿಅಂಶಗಳು ತಿಳಿಸುತ್ತವೆ. ವಿಶ್ವದಾದ್ಯಂತ ಆಲ್ಝೀಮರ್ಸ್ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಮರೆವಿನ ಕಾಯಿಲೆಯ ಬಗ್ಗೆ ಇರುವ ಕಳಂಕವನ್ನು ನಿವಾರಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳನ್ನು ವಿಶ್ವ ಆಲ್ಝೀಮರ್ಸ್ ತಿಂಗಳು ಎಂದು ಆಚರಿಸಲಾಗುತ್ತದೆ. ಈ ವರ್ಷದ ವಿಶ್ವ ಆಲ್ಝೀಮರ್ಸ್ ತಿಂಗಳ ಅಭಿಯಾನದ ಥೀಮ್ ಡಿಮೆನ್ಷಿಯಾದ ಮೇಲೆ ಕಾರ್ಯನಿರ್ವಹಿಸಲು ಸಮಯ, ಆಲ್ಝೀಮರ್ಸ್ ಮೇಲೆ ಕಾರ್ಯನಿರ್ವಹಿಸಲು ಸಮಯ ಎಂಬುದಾಗಿದೆ. ಜಾಗತಿಕ ಜಾಗೃತಿ ಮೂಡಿಸುವ ಅಭಿಯಾನವು ಡಿಮೆನ್ಷಿಯಾದ ಬಗೆಗಿನ ವರ್ತನೆಗಳ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಹೆಚ್ಚು ಡಿಮೆನ್ಷಿಯಾ ಸ್ನೇಹಿ ಸಮಾಜವನ್ನು ಅಭಿವೃದ್ಧಿಪಡಿಸಲು ಜಾಗತಿಕವಾಗಿ ಸಂಸ್ಥೆಗಳು ಮತ್ತು ಸರ್ಕಾರಗಳು ಕೈಗೊಂಡಿರುವ ಸಕಾರಾತ್ಮಕ ಕ್ರಮಗಳನ್ನು ಎತ್ತಿ ತೋರಿಸುವ, ಪರಿಸ್ಥಿತಿಯ ಸುತ್ತ ಇನ್ನೂ ಇರುವ ಕಳಂಕ ಮತ್ತು ತಾರತಮ್ಯವನ್ನು ನಿವಾರಿಸುವ ಪ್ರಯತ್ನ ಮಾಡುತ್ತದೆ. ವಯಸ್ಸಾದಂತೆ ಆಲ್ಝೀಮರ್ಸ್ ಕಾಯಿಲೆಯ ಅಪಾಯವು ಹೆಚ್ಚಾಗುತ್ತದೆ. ಈ ಕಾಯಿಲೆಯ ಲಕ್ಷಣಗಳು 65ನೇ ವಯಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ, ಆದರೆ ಸುಮಾರು 2% ಪ್ರಕರಣಗಳು ಅದಕ್ಕಿಂತ ಮೊದಲು ಪ್ರಾರಂಭವಾಗುತ್ತವೆ. ಅಪಾಯಕಾರಿ ಅಂಶಗಳನ್ನು ಸುಧಾರಿಸಬಹುದಾದ ಮತ್ತು ಸುಧಾರಿಸಲಾಗದ ಅಂಶಗಳು ಎಂದು ವರ್ಗೀಕರಿಸಬಹುದು. ಈಗ ಸುಧಾರಿಸಲು ಸಾಧ್ಯವಾಗದ ಅಪಾಯಕಾರಿ ಅಂಶಗಳು ಯಾವೆಲ್ಲ ಎಂದು ಹೇಳುವುದಾದರೆ, ವಯಸ್ಸು ಹೆಚ್ಚುತ್ತಾ ಹೋದಂತೆ ಈ ಕಾಯಿಲೆಯ ಅಪಾಯ ಜಾಸ್ತಿ ಆಗುತ್ತದೆ. 65 ವರ್ಷದ ನಂತರ ಪ್ರತಿ 5 ವರ್ಷಗಳಿಗೊಮ್ಮೆ ಈ ಕಾಯಿಲೆಯು ದ್ವಿಗುಣಗೊಳ್ಳುತ್ತದೆ ಎಂದು ಅಂದಾಜಿಸಲಾಗಿದೆ. ಅನುವಂಶೀಯತೆ: ಕುಟುಂಬ ಸದಸ್ಯರಲ್ಲಿ ಯಾರಿಗಾದರೂ ಆಲ್ಝೀಮರ್ಸ್ ಕಾಯಿಲೆ ಇದ್ದರೆ ಅವರಲ್ಲಿ ಅಪಾಯ ಜಾಸ್ತಿ ಇರಬಹುದು. ತಲೆಗೆ ಏಟು ಬೀಳುವುದು: ತಲೆಗೆ ತೀವ್ರತರವಾದ ಏಟು ಬಿದ್ದರೆ ಆಲ್ಝೀಮರ್ಸ್ ಕಾಯಿಲೆಯ ಅಪಾಯ ಜಾಸ್ತಿಯಾಗುತ್ತದೆ. ಇನ್ನು ಖಿನ್ನತೆ ಅಥವಾ ಡಿಪ್ರೆಷನ್ನಿಂದ ಬಳಲುವವರಲ್ಲಿ ಕೂಡ ಈ ಕಾಯಿಲೆಯ ಅಪಾಯ ಜಾಸ್ತಿ ಎಂದು ಹೇಳಲಾಗುತ್ತದೆ. ಜೀವನ ಶೈಲಿ: ಆರೋಗ್ಯಕರ ಜೀವನ ಶೈಲಿಯನ್ನು ನಡೆಸುವ ಜನರಲ್ಲಿ, ಅಂದರೆ 40ರಿಂದ 65 ವಯಸ್ಸಿನವರಲ್ಲಿ ಆಲ್ಝೀಮರ್ಸ್ ಕಾಯಿಲೆ ಬೆಳೆಯುವ ಸಾಧ್ಯತೆ ಕಡಿಮೆ. ಇದು ಧೂಮಪಾನ ಅಥವಾ ಮದ್ಯಪಾನ ಮಾಡದಿರುವುದು ಮತ್ತು ಆರೋಗ್ಯಕರ ಸಮತೋಲಿತ ಆಹಾರವನ್ನು ಸೇವಿಸುವುದನ್ನು ಒಳಗೊಂಡಿದೆ. ಇನ್ನು ಸುಧಾರಿಸಬಹುದಾದ ಅಪಾಯಕಾರಿ ಅಂಶಗಳನ್ನು ತಿಳಿಯೋಣ. ಇವೇನೆಂದರೆ ಅಧಿಕ ರಕ್ತದೊತ್ತಡ, ಮಧುಮೇಹ, ಪೌಷ್ಟಿಕಾಂಶದ ಕೊರತೆ, ಮುಖ್ಯವಾಗಿ ವಿಟಮಿನ್ B12ನ ಕೊರತೆ, ಧೂಮಪಾನ, ಮದ್ಯಪಾನ, ಬೊಜ್ಜು ಹಾಗೂ ಥೈರಾಯ್ಡ್ ತೊಂದರೆಗಳು. ಹಾಗಾದರೆ ಆಲ್ಝೀಮರ್ಸ್ ಕಾಯಿಲೆಯ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳು ಯಾವುವು? ವಯಸ್ಸಾಗುತ್ತಾ ಹೋದ ಹಾಗೆ ಮನುಷ್ಯರಲ್ಲಿ ಮರೆವು ಉಂಟಾಗುವುದು ಸಹಜ. ಆಲ್ಝೀಮರ್ಸ್ ಕಾಯಿಲೆಯು ಆರಂಭಿಕ ಹಂತದಲ್ಲಿರುವಾಗ ವ್ಯಕ್ತಿಗೆ ಇಂತಹ ಒಂದು ಕಾಯಿಲೆ ಇರಬಹುದು ಎಂಬ ಬಗ್ಗೆ ಅವರ ಗೆಳೆಯರಿಗೆ ಮತ್ತು ಕುಟುಂಬದವರಿಗೆ ಅಂದಾಜು ಇರುವುದಿಲ್ಲ. ಆಲ್ಝೀಮರ್ಸ್ ಮರೆವಿನ ಕಾಯಿಲೆ ಹೊಂದಿರುವ ವ್ಯಕ್ತಿಯು ಮುಂದೆ ಹೇಳುವ ಚಿಹ್ನೆಗಳು ಮತ್ತು ರೋಗ ಲಕ್ಷಣಗಳನ್ನು ಹೊಂದಿರಬಹುದು. ಮೊದಲನೆಯದಾಗಿ ನೆನಪು ನಷ್ಟವಾಗುವುದು. ಸಾಮಾನ್ಯ ಮರೆವುಗಿಂತ ಹೆಚ್ಚಾಗಿ ನೆನಪಿನ ಶಕ್ತಿ ನಷ್ಟವಾಗುತ್ತದೆ.
ಆಲ್ಝೈಮರ್ಸ್ನ ಆರಂಭಿಕ ಹಂತದಲ್ಲಿ ದೀರ್ಘಾವಧಿಯ ನೆನಪುಗಳು ಅಂದರೆ ತುಂಬ ಹಿಂದಿನ ನೆನಪು ಸಾಮಾನ್ಯವಾಗಿ ಹಾಗೆಯೇ ಉಳಿಯುತ್ತವೆ. ಆದರೆ ಇತ್ತೀಚಿನ ನೆನಪು ವಿಶೇಷವಾಗಿ ಬಾಧೆಗೊಳಗಾಗಿರುತ್ತದೆ. ಎರಡನೇದಾಗಿ ಮಾತು ಮತ್ತು ಸಂವಹನ ಅಂದರೆ ಕಮ್ಯುನಿಕೇಷನ್. ಆಲ್ಝೈಮರ್ಸ್ ಮರೆವಿನ ಕಾಯಿಲೆ ಹೊಂದಿರುವ ವ್ಯಕ್ತಿಯು ತಾನು ನಡೆಸಿದ ಸಂಭಾಷಣೆಗಳನ್ನು ಮರೆತು ಬಿಡಬಹುದು ಅಥವಾ ಈಗಾಗಲೇ ಉತ್ತರಿಸುವ ಪ್ರಶ್ನೆಗಳನ್ನು ಪುನರಾವರ್ತಿಸಬಹುದು. ಲಿಖಿತ ಅಥವಾ ಮಾತನಾಡುವ ಸಂವಹನದ ಸಮಸ್ಯೆಗಳು ಇರಬಹುದು. ಸರಿಯಾದ ಪದಗಳನ್ನು ಕಂಡುಹಿಡಿಯುವಲ್ಲಿ ಅಥವಾ ಜನರು ಏನು ಹೇಳುತ್ತಿದ್ದಾರೆಂದು ಅರ್ಥ ಮಾಡಿಕೊಳ್ಳುವಲ್ಲಿ ತೊಂದರೆಯಾಗಬಹುದು. ಮೂರನೆಯದಾಗಿ ಕಾರ್ಯನಿರ್ವಹಣೆಯಲ್ಲಿ ತೊಂದರೆಗಳು. ಹಿಂದೊಮ್ಮೆ ಸುಲಭವಾಗಿದ್ದ ಕೆಲಸಗಳನ್ನು ಪೂರ್ಣಗೊಳಿಸುವಲ್ಲಿ ತೊಂದರೆಯಾಗಬಹುದು. ಈ ರೋಗಿಗಳಲ್ಲಿನ ಅತ್ಯಂತ ಸಾಮಾನ್ಯವಾದ ಕಾರ್ಯನಿರ್ವಹಣೆಯ ಕೊರತೆಯೆಂದರೆ ದೈನಂದಿನ ಜೀವನದ ಸಂಕೀರ್ಣ ಚಟುವಟಿಕೆಗಳು, ಅಂದರೆ ಹಣಕಾಸು ನಿರ್ವಹಿಸುವ ಸಾಮರ್ಥ್ಯ, ಊಟವನ್ನು ತಯಾರಿಸುವುದು ಮತ್ತು ಸ್ವತಃ ಮಾರುಕಟ್ಟೆಗೆ ಹೋಗುವುದು ಇತ್ಯಾದಿ ಸಮಸ್ಯೆಗಳನ್ನು ಪರಿಹರಿಸುವುದು ಕಷ್ಟಕರ ಎನಿಸಬಹುದು. ನಂತರ ನಡವಳಿಕೆಯಲ್ಲಿ ಬದಲಾವಣೆಗಳು. ಆಲ್ಝೈಮರ್ಸ್ ಕಾಯಿಲೆ ಇರುವವರಲ್ಲಿ ಮನಸ್ಥಿತಿ ಅಥವಾ ವ್ಯಕ್ತಿತ್ವದಲ್ಲಿ ಬದಲಾವಣೆ ಸಾಮಾನ್ಯವಾಗಿದೆ. ಅವರು ದಿನನಿತ್ಯದ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಹೊಂದಿರುವುದಿಲ್ಲ ಮತ್ತು ಸ್ನೇಹಿತರು ಮತ್ತು ಕುಟುಂಬದಿಂದ ಭಾವನಾತ್ಮಕವಾಗಿ ದೂರ ಇರಬಹುದು. ಈ ವ್ಯಕ್ತಿಗಳಲ್ಲಿ ಸ್ಥಳಗಳು, ಜನರು ಮತ್ತು ಘಟನೆಗಳ ಬಗ್ಗೆ ಗೊಂದಲ ಕಾಣಿಸಿಕೊಳ್ಳಬಹುದು. ರೋಗವು ಮುಂದುವರಿದಂತೆ ರೋಗಿಗೆ ದೈನಂದಿನ ಚಟುವಟಿಕೆಗಳಾದ ಆಹಾರ, ಸ್ನಾನ, ಶೌಚ ಇತ್ಯಾದಿ ಕೆಲಸಗಳಲ್ಲಿ ಇತರರನ್ನು ಅವಲಂಬಿಸಬೇಕಾಗುತ್ತದೆ. ಹೆಚ್ಚಿನ ಸಂದರ್ಭಗಳಲ್ಲಿ ರೋಗಿಯು ತಾನು ಓದಿದ ಯಾವುದೇ ಶಾಲೆಗಳ ಹೆಸರುಗಳು, ಮಾಡಿದ ಕೆಲಸ ಅಥವಾ ಕುಟುಂಬದ ಸದಸ್ಯರ ಹೆಸರುಗಳನ್ನು ನೆನಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹಾಗಾದರೆ ಈ ಕಾಯಿಲೆಯ ಲಕ್ಷಣಗಳು ಕಂಡುಬಂದರೆ ಚಿಕಿತ್ಸೆ ಏನು? ಈ ಕಾಯಿಲೆಯ ಲಕ್ಷಣಗಳು ಯಾರಲ್ಲಾದರೂ ಕಂಡುಬಂದರೆ ಆದಷ್ಟು ಬೇಗ ತಜ್ಞ ವೈದ್ಯರ, ಅದರಲ್ಲೂ ಡಿಮೆನ್ಷಿಯಾ ಕಾಯಿಲೆಯ ಚಿಕಿತ್ಸೆಯಲ್ಲಿ ಅನುಭವ ಹೊಂದಿರುವವರ, ಉದಾಹರಣೆಗೆ ತಜ್ಞ ಮನೋವೈದ್ಯರ ಅಥವಾ ನರರೋಗ ತಜ್ಞರ ಬಳಿ ಭೇಟಿಯಾಗಿ ಯಾವ ತರಹದ ಡಿಮೆನ್ಷಿಯಾ ಕಾಯಿಲೆ ಅಥವಾ ಡಿಮೆನ್ಷಿಯಾ ಪೂರ್ವ ಲಕ್ಷಣಗಳು ಇರಬಹುದೇ ಎಂದು ತಿಳಿದುಕೊಳ್ಳಬಹುದು. ತಜ್ಞ ಮನೋವೈದ್ಯರು ತಪಾಸಣೆ ನಡೆಸಿ ಬೇಕಾದ ಸೂಕ್ತ ಪರೀಕ್ಷೆ, ಮೆದುಳಿನ ಸ್ಕ್ಯಾನಿಂಗ್ ಹಾಗೂ ನೆನಪಿನ ಪರೀಕ್ಷೆಗಳನ್ನು ಮಾಡಿ ಕಾಯಿಲೆಯ ಗತಿಯನ್ನು ನಿಧಾನಗೊಳಿಸುವ ಸಲುವಾಗಿ ಕೆಲವು ಔಷಧಿಗಳನ್ನು ಸೂಚಿಸುತ್ತಾರೆ. ಇದಲ್ಲದೆ ಜೀವನ ಶೈಲಿಯಲ್ಲಿ ಬದಲಾವಣೆ, ಅಂದರೆ ಆಹಾರ ಸೇವನೆಯಲ್ಲಿಯೂ ಸಮತೋಲನ, ತೂಕದಲ್ಲಿ ಸಮತೋಲನ ಹಾಗೂ ದೇಹಕ್ಕೆ ಮತ್ತು ಮನಸ್ಸಿಗೆ ವ್ಯಾಯಾಮ ಇವುಗಳನ್ನು ಸೂಚಿಸುತ್ತಾರೆ. ಮಾತು ತೊಂದರೆಯಾಗಿರುವ ವ್ಯಕ್ತಿಗಳಿಗೆ ಸ್ಪೀಚ್ ಥೆರಪಿ ಬೇಕೆಂದು ಸಲಹೆ ಮಾಡಿದ್ದಲ್ಲಿ ಸ್ಪೀಚ್ ಥೆರಪಿಸ್ಟ್ ಬಳಿ ಅದಕ್ಕೆ ಉಪಚಾರವನ್ನು ಮಾಡಿಸಿಕೊಳ್ಳಬಹುದು. GPS ಅನ್ನು ಅಳವಡಿಸಿದಲ್ಲಿ ವ್ಯಕ್ತಿ ತಪ್ಪಿಸಿ ಹೋಗುವುದನ್ನು ನಾವು ತಪ್ಪಿಸಬಹುದು. ಈಗ ನಾವು ಆಲ್ಝೈಮರ್ಸ್ ಮರೆವಿನ ಕಾಯಿಲೆ ಇರುವ ರೋಗಿಯ ಆರೈಕೆ ಹೇಗೆ ಮಾಡಬಹುದು ಎಂಬುದಾಗಿ ತಿಳಿದುಕೊಳ್ಳೋಣ. ಆಲ್ಝೈಮರ್ಸ್ ಕಾಯಿಲೆಗೆ ಪ್ರಸ್ತುತ ಯಾವುದೇ ನಿಖರವಾದ ಚಿಕಿತ್ಸೆ ಇಲ್ಲದಿದ್ದರೂ ಆರೈಕೆ ಮತ್ತು ರೋಗಿಯ ಬಗ್ಗೆ ಕಾಳಜಿ ವಹಿಸುವುದು ತುಂಬ ಅಗತ್ಯ. ನೆನಪು ನಷ್ಟವಾಗುವಿಕೆಯ ತೊಂದರೆಯನ್ನು ಎದುರಿಸುತ್ತಿರುವ ವ್ಯಕ್ತಿಗೆ ಸರಿಯಾದ ರೀತಿಯ ಆರೈಕೆಯನ್ನು ಒದಗಿಸುವುದರಿಂದ ಉತ್ತಮ ಜೀವನ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆಲ್ಝೈಮರ್ಸ್ ಕಾಯಿಲೆ ಇರುವ ವ್ಯಕ್ತಿಗಳಿಗೆ ಅಥವಾ ಈ ರೋಗ ಪರಿಸ್ಥಿತಿ ಇರುವ ಜನರಿಗೆ ಮನೆಯ ಅಕ್ಕಪಕ್ಕದಲ್ಲೇ ಪರಿಚಿತ ವಾತಾವರಣದಲ್ಲಿ ಇರುವುದು ಹೆಚ್ಚು ಹಿತವೆನಿಸುತ್ತದೆ ಮತ್ತು ಇದು ಹೆಚ್ಚು ಸುರಕ್ಷಿತವೂ ಹೌದು. ಸುರಕ್ಷತೆ ಹಾಗೂ ಏಟು ಬೀಳುವುದನ್ನು ತಪ್ಪಿಸುವುದು. ರೋಗಿಗೆ ಸುರಕ್ಷಿತ ವಾತಾವರಣವನ್ನು ಒದಗಿಸಿ, ಹಾಸಿಗೆಯ ಪಕ್ಕದಲ್ಲಿ ಇರುವ ರೇಲಿಂಗ್ಸ್ ಅನ್ನು ಬಳಸಿ ಮತ್ತು ಹಾಸಿಗೆಯಿಂದ ಬಿದ್ದು ಪೆಟ್ಟಾಗುವುದನ್ನು ತಡೆಯುವುದಕ್ಕಾಗಿ ಮಲಗುವ ಮಂಚ ಆದಷ್ಟು ತಗ್ಗಾಗಿರಲಿ. ದಿನನಿತ್ಯದ ಕೆಲಸಗಳಲ್ಲಿ ಒಂದು ಕ್ರಮ ಅಥವಾ ದಿನಚರಿಯನ್ನು ಅನುಸರಿಸಿ. ರೋಗಿಯ ಕೋಣೆಯನ್ನು ಆಗಾಗ ಬದಲಾಯಿಸಬೇಡಿ. ರೋಗಿಗೆ ಹೇಳಿದ್ದನ್ನೇ ಪದೇ ಪದೇ ಹೇಳುತ್ತಾ ಇರಬೇಡಿ. ಇದರಿಂದ ಅವರಿಗೆ ಕಿರಿಕಿರಿ ಆಗಬಹುದು ಮತ್ತು ಅವರ ಗೊಂದಲ ಇನ್ನೂ ಹೆಚ್ಚಾಗಬಹುದು. ಔಷಧಿಗಳನ್ನು ತಪ್ಪಿ ಸೇವಿಸಬಹುದಾದ ಅಪಾಯ ಇರುವುದರಿಂದ ವಿಶೇಷ ಅಪಾಯಕಾರಿಯಾದ ಎಲ್ಲ ಔಷಧಗಳನ್ನು ಕಪಾಟಿನಲ್ಲಿ ಬೀಗ ಹಾಕಿ ಇಡಬೇಕು. ರೋಗಿಗಳು ಇರುವಲ್ಲಿ ಒಳ್ಳೆಯ ದೀಪದ ವ್ಯವಸ್ಥೆ ಇರಲಿ. ಮೆಟ್ಟಿಲುಗಳು, ಶೌಚಾಲಯದಲ್ಲಿ ಬೀಳುವುದನ್ನು ಮತ್ತು ಪೀಠೋಪಕರಣಗಳನ್ನು ಎಡವಿ ಬೀಳುವುದನ್ನು ತಪ್ಪಿಸಿ. ರೋಗಿಯು ತನ್ನ ಕೋಣೆಯನ್ನು ಅಥವಾ ವಸ್ತುಗಳನ್ನು ತಲುಪಲು ಸಹಾಯವಾಗುವಂತೆ ಸುಳಿವುಗಳನ್ನು ಅಂದರೆ ಸೈನ್ ಬೋರ್ಡ್ಸನ್ನು ಇಡಿ. ಸಂಪರ್ಕ
ಅಥವಾ ಕಮ್ಯುನಿಕೇಷನ್. ರೋಗಿಗೆ ಪದಗಳನ್ನು ಹುಡುಕಲು ಕಷ್ಟವಾಗಿದ್ದರೆ ಅವರು ಏನು ಹೇಳಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅಂದಾಜು ಮಾಡಿ ಅವರಿಗೆ ಬೇಕಾದ ಶಬ್ದಗಳನ್ನು ಒದಗಿಸಿ ಅಥವಾ ಆಲೋಚನೆಗಳು ಅಥವಾ ಅವರ ಭಾವನೆಗಳಿಗೆ ಪ್ರತಿಕ್ರಿಯಿಸಿ. ಇತ್ತೀಚಿನ ಸಂಗತಿಗಳನ್ನು ನೆನಪಿಸಲು ಸಹಾಯವಾಗುವಂತೆ ಇತ್ತೀಚಿನ ಘಟನೆಗಳ ಕುರಿತು ಅವರ ಬಳಿ ಮಾತನಾಡಿ. ರೋಗಿಯ ಕೋಣೆಯಲ್ಲಿ ದೊಡ್ಡ ಗಡಿಯಾರ ಮತ್ತು ಕ್ಯಾಲೆಂಡರನ್ನು ದೊಡ್ಡ ಚಿಹ್ನೆಯೊಂದಿಗೆ ಇರಿಸಿ. ಪ್ರಸ್ತುತ ಘಟನೆಗಳಲ್ಲಿ ಆಸಕ್ತಿಯನ್ನು ಉತ್ತೇಜಿಸುವ ಪತ್ರಿಕೆಗಳನ್ನು ಒದಗಿಸಿ. ಸ್ಥಳ, ವ್ಯಕ್ತಿ ಮತ್ತು ಸಮಯದ ಬಗೆಗಿನ ಮಾಹಿತಿ ನೀಡಿ. ರೋಗಿಯು ಬೆಳಿಗ್ಗೆ ಏಳುವ, ಶೌಚಾಲಯ ಮತ್ತು ಊಟಕ್ಕೆ ನಿಗದಿತ ವೇಳಾಪಟ್ಟಿಯನ್ನು ರೂಪಿಸುವುದು ಸೇರಿದಂತೆ ದೈನಂದಿನ ದಿನಚರಿಯನ್ನು ನಿರ್ವಹಿಸಿ. ಆಹಾರ ಮತ್ತು ಪಾನೀಯ ಸೇವನೆ. ರೋಗಿಗೆ ಕಾಣುವಂತೆ ಮತ್ತು ತಲುಪಲು ಸುಲಭ ಸಾಧ್ಯವಾಗುವಂತೆ ಆಹಾರ ಪದಾರ್ಥಗಳನ್ನು ಇಡಿ. ಊಟಕ್ಕೆ ಸಾಕಷ್ಟು ಸಮಯವನ್ನು ನೀಡಿ. ರೋಗಿಗೆ ಅದು ಯಾವ ಊಟ ಮತ್ತು ಏನನ್ನು ತಿನ್ನಬೇಕು ಎಂದು ಹೇಳಿ. ಬಡಿಸುವ ಆಹಾರವು ತುಂಬ ಬಿಸಿಯಾಗಿರಬಾರದು ಅಥವಾ ತುಂಬ ತಂಪಾಗಿರಲೂಬಾರದು. ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದಂತಹ ಆಹಾರದ ಮಾರ್ಪಾಡು ಅಗತ್ಯವಿರುವ ಇತರ ವೈದ್ಯಕೀಯ ಕಾಯಿಲೆಗಳನ್ನು ಪರಿಗಣಿಸಿ. ಹಗಲು ಹೊತ್ತಿನಲ್ಲಿ ಸಾಕಷ್ಟು ನೀರನ್ನು ಕುಡಿಯಲು ಕೊಡಬೇಕು ಮತ್ತು ಸಂಜೆ 6 ಗಂಟೆಯ ನಂತರ ಕನಿಷ್ಠ ಅಗತ್ಯ ಪ್ರಮಾಣದ ನೀರನ್ನು ಮಾತ್ರ ನೀಡಬೇಕು. ಸರಿಯಾದ ರೀತಿಯಲ್ಲಿ ನೀರಿನ ನಿರ್ವಹಣೆ ಮಾಡುವ ಮೂಲಕ ಹಾಸಿಗೆ ಒದ್ದೆ ಮಾಡುವುದನ್ನು ತಡೆಯಬಹುದು. ಮಾತ್ರವಲ್ಲದೆ ರಾತ್ರಿ ಬಹಳ ಸಲ ಎದ್ದು ಶೌಚಾಲಯಕ್ಕೆ ಓಡಾಡುವುದನ್ನು ತಪ್ಪಿಸಬಹುದು. ವೈಯಕ್ತಿಕ ನೈರ್ಮಲ್ಯ. ಹಲ್ಲುಜ್ಜುವುದು, ಸ್ನಾನ ಮಾಡುವುದು ಮತ್ತು ತ್ವಚೆಯನ್ನು ಸ್ವಚ್ಛವಾಗಿ ಮತ್ತು ಒಣಗಿಸುವುದು ಸೇರಿದಂತೆ ರೋಗಿಯ ನೈರ್ಮಲ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಮರೆವಿನ ಕಾಯಿಲೆ ಇರುವ ರೋಗಿಗಳಿಗೆ ಸ್ನಾನ ಮಾಡುವುದು ಅಂದರೆ ಅದೊಂದು ಗೊಂದಲದ ಮತ್ತು ಭಯ ಹುಟ್ಟಿಸುವ ಅನುಭವ ಆಗಿರಬಹುದು. ಮುಂದಾಗಿಯೇ ಯೋಜನೆಯನ್ನು ಹಾಕಿಕೊಳ್ಳುವುದರಿಂದ ಸಹಾಯ ಆಗಬಹುದು. ಟವೆಲ್ ಮತ್ತು ಬಟ್ಟೆ ಬದಲಾವಣೆ ಸೇರಿದಂತೆ ಎಲ್ಲವನ್ನೂ ಸ್ನಾನಕ್ಕೆ ಹೋಗುವ ಮೊದಲೇ ತಯಾರಾಗಿಟ್ಟುಕೊಳ್ಳಿ. ನಾವೇನು ಮಾಡುತ್ತಿದ್ದೇವೆ ಎಂಬುದನ್ನು ರೋಗಿಗೆ ಹಂತ ಹಂತವಾಗಿ ಹೇಳಿ ಮತ್ತು ಸಾಧ್ಯವಾದಷ್ಟು ಕೆಲಸವನ್ನು ಮಾಡಿಕೊಳ್ಳಲು ಅವರಿಗೇ ಬಿಡಿ. ಸ್ನಾನಕ್ಕೆ ಸಾಕಷ್ಟು ಸಮಯವನ್ನು ನೀಡಿ. ರೋಗಿಯು ಸ್ನಾನ ಮಾಡಿದ ಬಳಿಕ ಈಗ ಚೆನ್ನಾಗಿ ಕಾಣುತ್ತಿ ಎಂದು ಹೇಳಿ ಅವರನ್ನು ಅಭಿನಂದಿಸಿ. ಶೌಚಾಲಯ ಪದ್ಧತಿ ಮತ್ತು ಅನಿಯಂತ್ರಿತೆ. ಅಲ್ಝೀಮರ್ಸ್ ಕಾಯಿಲೆ ಮುಂದುವರಿದಂತೆ ಡಿಮೆನ್ಷಿಯಾ ಹೊಂದಿರುವ ಅನೇಕ ಜನರಲ್ಲಿ ಅನಿಯಂತ್ರಿತ ವಿಸರ್ಜನಾ ಪ್ರಕ್ರಿಯೆ ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ನಿಯಮಿತ ಶೌಚದ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ ಮತ್ತು ಅದನ್ನು ನಿತ್ಯವೂ ಪಾಲಿಸಿ. ರೋಗಿಯನ್ನು ಸಮಯಕ್ಕೆ ಸರಿಯಾಗಿ ಶೌಚಾಲಯಕ್ಕೆ ಕರೆದುಕೊಂಡು ಹೋಗಿ ಅವರೇ ಕೇಳಲಿ ಎಂದು ಕಾಯಬೇಡಿ. ದಿನನಿತ್ಯದ ಆಹಾರದಲ್ಲಿ ನಾರಿನ ಅಂಶಗಳನ್ನು ಅಥವಾ ಪೂರಣಗಳನ್ನು ಸೇರಿಸುವ ಮೂಲಕ ಮಲಬದ್ಧತೆಯನ್ನು ತಪ್ಪಿಸಬಹುದು. ಅಲ್ಝೀಮರ್ಸ್ ಕಾಯಿಲೆಯ ರೋಗಿಗಳು ಸಾಮಾನ್ಯವಾಗಿ ತಮ್ಮ ಭೌಗೋಳಿಕ ದೃಷ್ಟಿಕೋನವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಪರಿಚಿತ ಪರಿಸರದಲ್ಲಿಯೂ ಸಹ ದಾರಿ ತಪ್ಪಿ ಅಲೆದಾಡುವ ಪ್ರಸಂಗ ಬರಬಹುದು. ಈ ಕಾರಣದಿಂದಾಗಿ ಮನೆಯ ಸಮೀಪದಲ್ಲಿ ಅಥವಾ ದೂರದಲ್ಲೆಲ್ಲೋ ದಾರಿ ತಪ್ಪಿ ಅಲೆಯಬಹುದು. ಅವರ ಬಳಿ ಯಾವಾಗಲೂ ಗುರುತಿನ ಚೀಟಿ ಅಥವಾ ಅವರನ್ನು ಗುರುತಿಸಲು ಸುಲಭವಾಗುವ ಬ್ರೇಸ್ಲೆಟ್ ಇರಲಿ. GPS ಕೂಡ ಅಳವಡಿಸಬಹುದು. ಮನೆಯ ಬಾಗಿಲುಗಳನ್ನು ಸುರಕ್ಷಿತ ಹಾಕಿರುವಂತೆ ನೋಡಿಕೊಳ್ಳಿ. ಸುರಕ್ಷಿತ ಪ್ರದೇಶದಲ್ಲಿ ನಡೆದಾಡಲು ಅವರಿಗೆ ಜೊತೆ ನೀಡಿ. ರೋಗಿಯ ಹಲವಾರು ಭಾವಚಿತ್ರಗಳು ನಿಮ್ಮ ಬಳಿ ಇರಲಿ. ಒಂದು ವೇಳೆ ಅವರು ಕಳೆದು ಹೋದರೆ ಹುಡುಕಲು ಸಹಾಯವಾಗುತ್ತದೆ. ನಿದ್ರೆಯ ನಿರ್ವಹಣೆ. ರಾತ್ರಿಯ ಸಮಯದಲ್ಲಿ ರೋಗಿಯು ಆಗಾಗ ಎಚ್ಚೆತ್ತಬಹುದು ಅಥವಾ ಅತ್ತಿತ್ತ ನಡೆಯುತ್ತಾ ಇರಬಹುದು ಅಥವಾ ತನ್ನಷ್ಟಕ್ಕೆ ಮಾತನಾಡುತ್ತಾ ಇರಬಹುದು. ಇದರಿಂದ ಕುಟುಂಬದ ಸದಸ್ಯರಿಗೆ ಕಿರಿಕಿರಿ ಅನ್ನಿಸಬಹುದು. ನಿಯಮಿತ ನಿದ್ರೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಹಿತವಾದ ಸಂಗೀತವನ್ನು ಕೇಳುವುದು ಅಥವಾ ಕಥೆಯನ್ನು ಓದುವುದು ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ. ದುರದೃಷ್ಟವಶಾತ್ ಅಲ್ಝೀಮರ್ಸ್ ಕಾಯಿಲೆಗೆ ಯಾವುದೇ ಚಿಕಿತ್ಸೆ ಇಲ್ಲ. ಆದಾಗ್ಯೂ ಕೆಲವು ಔಷಧಿಗಳು ರೋಗ ಲಕ್ಷಣಗಳನ್ನು ಸುಧಾರಿಸಬಹುದು ಅಥವಾ ಸ್ಥಿರಗೊಳಿಸಬಹುದು. ನಿಯಮಿತವಾಗಿ ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ. ನೀವು ಆರೋಗ್ಯವಾಗಿದ್ದರೆ ನಿಮ್ಮ ರೋಗಿಯನ್ನು ಕೂಡ ನೀವು ಇನ್ನಷ್ಟು ಚೆನ್ನಾಗಿ ನೋಡಿಕೊಳ್ಳಬಹುದು ಎಂಬುದನ್ನು ನೆನಪಿಡಿ. ಡಿಮೆನ್ಷಿಯಾವನ್ನು ಗುಣಪಡಿಸುವುದು ಅಸಾಧ್ಯ, ಆದರೆ ಒತ್ತಡವನ್ನು ಕಡಿಮೆ ಮಾಡಲು ಖಂಡಿತ ಸಾಧ್ಯವಿದೆ. ನಾವೆಲ್ಲರೂ ಒಟ್ಟಾಗಿ ಡಿಮೆನ್ಷಿಯಾ ಅಥವಾ ಮರೆವಿನ ಕಾಯಿಲೆಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸೋಣ ಮತ್ತು ಈ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ನೆರವಾಗೋಣ.